ಅವರು ಸ್ಯಾಂಡಲ್ವುಡ್ನಲ್ಲಿ ಗೌರವನಾಗಿದ್ದವರು. ಈಗ ಸಚಿವರಾಗಿದ್ದಾರೆ. ಅದಕ್ಕಾಗಿಯೇ ತಮಗೆ ಕೊಟ್ಟಿರುವ ಖಾತೆಯನ್ನು ಕೂಡ ಸಿನಿಮಾ ಕ್ಷೇತ್ರದಂತೆ ಕಲರ್ಫುಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿಯೇ ರೈತರಿಗೊಂದು ದಿನ ಅನ್ನೋ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇಡೀ ದಿನ ರೈತರೊಂದಿಗೆ ಕಾಲ ಕಳೆದಿದ್ದಾರೆ. ರಾಗಿ ಕಣದಲ್ಲಿ ನಿಂತು ರಾಶಿ ಪೂಜೆ ಮಾಡುತ್ತಿರುವ ಸಚಿವರುಗಳು, ಸಂಸದರು ಹಾಗೂ ಅಧಿಕಾರಿಗಳು. ಅಲ್ಲೇ ಹಸುವಿನ ಹಾಲು ಕರೆದ ಸಚಿವರು, ಮತ್ತೊಂದೆಡೆ ಟೊಮೆಟೊ ತೋಟದಲ್ಲಿ ಹೊಲ ಉಳುಮೆ ಮಾಡಿದ ಸಚಿವರು. ಇದೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಬೇವಹಳ್ಳಿ ಗ್ರಾಮದಲ್ಲಿ. ಕೃಷಿ ಸಚಿವ ಬಿಸಿ ಪಾಟೀಲ್ ರೈತರಿಗೊಂದು ದಿನ ಅನ್ನೋ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಸಚಿವರು ಬೇವಹಳ್ಳಿ ಗ್ರಾಮದ ಅಶ್ವತ್ಥಮ್ಮ ಅನ್ನೂರ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ವೀಕ್ಷಣೆ ಮಾಡಿದ್ರು. ನಂತರ ಕಣದಲ್ಲಿ ರಾಶಿ ಪೂಜೆ ಮಾಡಿ ಚಾರ್ಪರ್ನಿಂದ ಮೇವು ಕತ್ತರಿಸಿ ಹಸುವಿನ ಹಾಲು ಕರೆದು ಬೀಜ ಬಿತ್ತನೆ ಮಾಡಿ ಗೊಬ್ಬರ ಹಾಕಿ ಹೊಲ ಉಳುಮೆ ಮಾಡಿ ಬಿತ್ತನೆ ಮಾಡಿ ಔಷಧಿ ಸಿಂಪಡಿಸಿ ಟೊಮೆಟೊ ಗಿಡ ನಾಟಿ ಮಾಡಿ ಆಲೂಗಡ್ಡೆ ಬೀಜ ಬಿತ್ತನೆ ಮಾಡಿ ಹೀಗೆ ಹತ್ತಾರು ಪ್ರಯೋಗಗಳನ್ನು ಮಾಡಿದ್ರು. ಈ ವೇಳೆ ಸಚಿವರು ಅಧಿಕಾರಿಗಳು ಸಚಿವರಿಗೆ ಸಾಥ್ ನೀಡಿದ್ರು. ಇನ್ನು ಮುಳಬಾಗಿಲು ತಾಲೂಕಿನ ವಡ್ಡಹಳ್ಳಿ ಬೇವಹಳ್ಳಿಯಲ್ಲಿ ಕೃಷಿ ಸಚಿವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿತ್ತು. ಅದ್ಧೂರಿಯಾದ ಅಲಂಕಾರ, ನೂರಾರು ಮಹಿಳೆಯರು ಕಳಶ ಹೊತ್ತು ಮೆರವಣಿಗೆ ಮಾಡಿದರು. ಎತ್ತಿನ ಗಾಡಿ ಮೆರವಣಿಗೆ, ಜಾನಪದ ಕಲಾ ತಂಡಗಳಿಂದ ಕೃಷಿ ಸಚಿವರಿಗೆ ಭರ್ಜರಿ ಸ್ವಾಗತ ಸಿಕ್ತು. ಇನ್ನು ಈ ವೇಳೆ ಮಾತನಾಡಿದ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ, ಇದೊಂದು ದುಂದುವೆಚ್ಚದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳಿಂದ ರೈತರಿಗೆ ಯಾವುದೇ ಪ್ರಯೋಜನವಿಲ್ಲ. ಬದಲಾಗಿ ರೈತರಿಗೆ ಅನುಕೂಲಕರ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಕಾರ್ಯಕ್ರಮದ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಒಂದು ದಿವಸ ರೈತರ ಜೊತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಲ್ಲಿ, ಅದು ವಿಶೇಷವಾಗಿ ಮುಳಬಾಗಲು ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಕೂಡ ಒಬ್ಬ ಶಾಸಕನಾಗಿ ಈ ಕಾರ್ಯಕ್ರಮ ಭಾಗವಹಿಸಿದ್ದೇನೆ. ನಾನು ಕೂಡ ಮಂತ್ರಿಗಳಿಗೆ ಸರ್ಕಾರದ ಮೇಲೆ ಕೃಷಿ ಸಂಬಂಧಪಟ್ಟಂಗೆ ರೈತರ ಪರವಾಗಿ ಕಾರ್ಯಕ್ರಮ ಕೊಡಬೇಕು ಅಂತ ಕೂಡ ಹೇಳಿದ್ದೇನೆ. ಅದು ಈ ಕಾರ್ಯಕ್ರಮ ತೃಪ್ತಿ ಪಡೋದೇನು ಬೇಕಾಗಿಲ್ಲ. ಇಂಥ ಕಾರ್ಯಕ್ರಮದ ತೃಪ್ತಿ ಕೂಡ ಆಗೋದಿಲ್ಲ. ರೈತರಿಗೆ ಸುಮಾರು ಯೋಜನೆಗಳು, ಕಾರ್ಯಕ್ರಮಗಳು ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, BJP ಸರ್ಕಾರ ಇರೋದ್ರಿಂದ ಇವತ್ತು ರೈತರಿಗೆ ನಮ್ಮ ಕಾಂಪ್ಲೆಕ್ಸ್ ಇರ್ಬೋದು, ಯೂರಿಯಾ ಇರ್ಬೋದು, ಮತ್ತು ಔಷಧಿಗಳಿರ್ಬೋದು, ಅದ್ರ ಜೊತೆಗೆ ಬೆಂಬಲ ಬೆಲೆ ಕೊಡೋದಿರ್ಬೋದು, ಇವೆಲ್ಲ ಕೂಡ ಕೊಡಬೇಕಾಗ್ತದೆ. ಅಷ್ಟು ಬಿಟ್ಟರೆ ಬರೀ ಇಂಥ ಕಾರ್ಯಕ್ರಮ ಮಾಡಿಕೊಂಡು ಹೋದಾಗ ಆಗೋದಿಲ್ಲ. ಆದರೆ ಮಂತ್ರಿಗಳು ಒಂದು ಒಳ್ಳೆಯ ತೀರ್ಮಾನದಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೆ ಮಂತ್ರಿಗಳು ಅಂದ್ಕೊಂಡಿರೋ ರೀತಿಯಲ್ಲಿ ಸರ್ಕಾರ ಮಂತ್ರಿಗಳಿಗೆ ಸಹಕಾರವನ್ನು ಕೊಟ್ಟರೆ ರೈತರ ಪರವಾಗಿ ಕಾರ್ಯಕ್ರಮಗಳು ಬರ್ತವೆ. ಒಟ್ಟಿನಲ್ಲಿ ಸದಾ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾ ಇದ್ದ ಕೃಷಿ ಸಚಿವರು ಒಂದು ದಿನ ಅನ್ನದಾತರೊಂದಿಗೆ ಕಳೆದು ರಿಲ್ಯಾಕ್ಸ್ ಆದರೆ, ಇತ್ತ ಸಚಿವರೇ ತಮ್ಮೂರಿಗೆ ಬಂದು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಅನ್ನದಾತರಿಗೆ ಖುಷಿ ನೀಡಿತು. ವಿ ರಾಮಕೃಷ್ಣ, ಎಕ್ಸ್‌ಪ್ರೆಸ್ ಟಿವಿ, ಮುಳಬಾಗಿಲು.